ಎಸ್ ಆದರೆ ನೀವು ಈ ರಾಜಪಥದಲ್ಲಿ ಇದೆ ಎಲ್ಲಿ ಹಾಕಬೇಕು ಅಂತ. 243 ವಾರ್ಡ್ ವಿಂಗಡಣೆಯ ಕರಡು ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯ ಆಯುಕ್ತರಾದ ಶ್ರೀ ತುಷಾರ್ ಗಿರಿನಾಥ್ ರವರು ಇಂದು ವಿವರಣೆ ನೀಡುತ್ತಿದ್ದಾರೆ. ACS ಆಫೀಸ್ 436 4ನೇ ಮಾಡಿ ವಿಧಾನಸೌಧ ನೋಡಿ. ನಾವು ಸುಮಾರು ಮಾಡಿದ್ದೀವಿ, ಈಗ ಜೇರಿಂಗ್ ಮಾಡಿದ್ದೀವಿ ಎಲ್ಲ. ಬಾಬಾ ಬುಡೇಲ್ ಇತ್ಯಾದಿ 1000 ಬಂತು. ಆ ಥರ ಏನಿಲ್ಲ, 1000 ಬಂತು ಆಕ್ಷೇಪಣೆ. ಸೊ ಅದು ಕೂಡ ಒಂದು ನಮ್ಮ ಆಫೀಸ್ನಲ್ಲಿನೇ ರಿಸೀವ್ ಮಾಡ್ಕೊಂಡಿದ್ದೇವೆ. ಸೊ ಹಾಗೇನಿಲ್ಲ, ಬಟ್ ಇದನ್ನು ತಾವು ನೋಡಿಕೊಂಡು ಎಲ್ಲ it is not educated. It is not. Because debit. Listen to me. BBMP has nothing to do with election. Election has to be conducted by the State Election Commission at that time. You ask this question to the government. We are only following the government. ಇಲ್ಲ, ನಾವು ಈ ಪ್ರಸ್ತಾವನೆ ಇಲ್ಲಿ ಹಾಕಿ ಅಲ್ಲಿ ಹಾಕಿ ಅಂತ ಹೇಳಲ್ಲ. ವಿ ಗೇವ್ ದ ಪ್ರಸ್ತಾವನೆ ಡಿಲಿಮಿಟೇಷನ್. ಪ್ರಸ್ತಾವನೆ ಡಿಲಿಮಿಟೇಷನ್ ವಿ ಹ್ಯಾವ್ ಸೆಡ್. ಅದು ಈಗ ಏನು ಬಂದಿದೆ ಆ ಪ್ರಕಾರ ವಿ ಹ್ಯಾವ್ ಟು ಅಪ್ಲೈ. ನಾನೇನು ಹೇಳಿದ್ದೀನಿ ಅಂದರೆ ಕಾನ್ಸ್ಟಿಟ್ಯೂನ್ಸಿ ಮಾಡುವಾಗಲೇ ಕಾನ್ಸ್ಟಿಟ್ಯೂನ್ಸಿ ಡಿಲಿಮಿಟೇಷನ್ನಲ್ಲಿನೇ 7 ಕಾನ್ಸ್ಟಿಟ್ಯೂನ್ಸಿ ವಿಭಾಗ ಒಂದು ಬೇರೆ ಕಡೆಗೆ ಕಾಣ್ತದೆ. ಬೆಟ್ರಾಯನ್ ಕೂಡ ಇದೆ, ಆ ಥರ ಯಶವಂತಪುರ ಮತ್ತು ಯಲಹಂಕದಲ್ಲಿ ಒಂದು ಇದೆ, ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿ ಇದೆ, ಒಂದು ಮಹಾದೇವಪುರ, ಒಂದು 2 ಇದೆ. ಅದರಲ್ಲಿ ಆ ಕಾನ್ಸ್ಟಿಟ್ಯೂನ್ಸಿ ನೋಡಿದರೆ ಆ ಕಾನ್ಸ್ಟಿಟ್ಯೂನ್ಸಿದು ಒಂದು ಭಾಗ ಬೇರೆ ಜಿಯೋಗ್ರಫಿಕಲ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬರ್ತಾ ಇದೆ, ಲೈಕ್ ಕಾನ್ಕ್ಲೇವ್ಸ್. ठीक है. ಸೊ ಆ ಪ್ರಕಾರ ನಮ್ಮದು ಕೂಡ ಅವಾರ್ಡ್ ಅಲ್ಲಿನೇ ಹಾಕಬೇಕಾಗುತ್ತೆ. ಸರ್, ಕೆಲವೊಂದಿಷ್ಟು ವಾರ್ಡ್ಗಳಿವೆ. ನಿನ್ನೆ ರಾಜ್ಯ ಸರ್ಕಾರ ನಮ್ಮ ಈ ರಾಜ್ಯಪತ್ರದಲ್ಲಿ ಬೆಂಗಳೂರು ಡ್ರಾಫ್ಟ್ ಡಿಲಿಮಿಟೇಷನ್ ಘೋಷಣೆ ಮಾಡಿರುತ್ತದೆ. ಡ್ರಾಫ್ಟ್ ಗವರ್ಮೆಂಟ್ ಕನ್ಫರ್ಮ್ ಆಗಿ ಬಂದಿದೆ. 15 ದಿನ ಅದಕ್ಕೆ ಆಕ್ಷೇಪಣೆಗೆ ಅವಕಾಶ ಇದೆ. ಸೊ ಇದಕ್ಕೆ ನಾವು ಏನು ಮಾನದಂಡಗಳನ್ನು ಅನುಸರಿಸಿದ್ದೇವೆ ಅದು ತಾವು ಹಿಂದಿನಿಂದ ಕೇಳ್ತಾ ಬಂದಿದ್ದೀರಿ. ಅದಕ್ಕೆ ನಾನು ಕೂಡ ಉತ್ತರ ಕೊಡ್ತಾ ಇದ್ದೇನೆ. ಇನ್ನೊಮ್ಮೆ ತಮಗೆ ತಿಳಿಸ್ತೇನೆ ಅಂದರೆ, ನಾವು 2011 ಲಾಸ್ಟ್ ಪ್ರಕಟಣೆ ಆಗಿರುವ ಸೆನ್ಸಸ್ ಇರುವುದರಿಂದ ಆ ಆಧಾರದ ಮೇಲೇ 243 ಗವರ್ಮೆಂಟ್ ಆರ್ಡರ್ ಇರುವುದರಿಂದ ವಾರ್ಡ್ ಮಾಡಬೇಕು. ಹೀಗಾಗಿ ಅಲ್ಲಿ ಇರ್ತಕ್ಕಂಥ 2011 ಬೆಂಗಳೂರು ಪಾಪ್ಯುಲೇಷನ್ಗೆ ನಾವು ಡಿವೈಡ್ ಮಾಡಿದ್ದೀವಿ 243ಗೆ. ಅದು ಏನು ಸರಾಸರಿ ಏನು ಬರ್ತಾ ಇದೆ ಅದಕ್ಕೆ ಅನುಗುಣವಾಗಿ +-10% ಹೆಚ್ಚು ಕಡಿಮೆ ಮಾಡಿದ್ದೀವಿ. ಕೆಲವು ಅದಕ್ಕಿಂತ ಸ್ವಲ್ಪ ಕಡಿಮೆ ಜಾಸ್ತಿ ಆಗಿರ್ಬೋದು. ಅದಕ್ಕೆ ಕಾರಣಗಳು ಏನಿವೆ ಅದನ್ನು ಕೂಡ ಹೇಳಿದ್ದೀವಿ. ಅದು ಕಾಂಪ್ಯಾಕ್ಟ್ನೆಸ್ ಆಫ್ ದ ಏರಿಯಾ ನೋಡಬೇಕು. ಏನೋ ಜನರಿಗೆ ತೊಂದರೆ ಉಂಟಾಗಬಾರ್ದು. ಲಿಮಿಟ್ ಮಾಡುವಾಗ, ವಾರ್ಡ್ ಲಿಮಿಟ್ ಮಾಡುವಾಗ ವಾರ್ಡ್ ಒಂದು ಕಾನ್ಸ್ಟಿಟ್ಯೂನ್ಸಿ ಬಿಟ್ಟು ಬೇರೆ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಲ್ಲ. ಸೊ ಹಿಂದೆನೇ ಒಂದು ಕಾನ್ಸ್ಟಿಟ್ಯೂನ್ಸಿ ಒಂದು ಭಾಗ ಬೇರೆ ಜಿಯೋಗ್ರಫಿಕಲ್ ಏರಿಯಾ ನೋಡಿದ್ರೆ ಬರ್ತಾ ಇದೆ. ಆ ಥರ ಕಡೆಗೆ ಆ ಥರ ಇದೆ, ಬಟ್ ನಮಗೆ ಬೇರೆ ದಾರಿ ಇಲ್ಲ. ಆ ವಾರ್ಡ್ ಇಸ್ ಲೈಕ್ ದಟ್. ಕಾನ್ಸ್ಟಿಟ್ಯೂನ್ಸಿದು ಒಂದು ಪೋರ್ಷನ್ ಬೇರೆ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಹೋಗ್ಬಿಟ್ಟಿದೆ. 2 ಥರ ಆ ಥರ ಕಾನ್ಕ್ಲೇವ್ ಇದೆ. ಸೊ ಆ ಪ್ರಕಾರ ಮಾಡಿದ್ದೇವೆ. ಗೌರ್ಮೆಂಟ್ 2 ಭಾಗ 2 ಕಡೆಗೆ ಬಿಫೋರ್ ದಿಸ್ ಡಿಲಿಮಿಟೇಷನ್ ಪ್ರಾಸೆಸ್ ನೋಟಿಫೈ ಮಾಡಿದ್ದಾರೆ. ಇಟ್ ಇಸ್ ಪಾರ್ಟ್ ಆಫ್ BBMP. ಸೊ ಅದನ್ನು ಕೂಡ ಸೇರ್ಕೊಂಡು ನಾವು ಮಾಡಿದ್ದೇವೆ. ಸೊ ಈಗ 198 243ಗೆ ಆಗಬೇಕಾದ್ರೆ ನಮ್ಗೆ ಗೊತ್ತಿದ ಹಾಗೆ ಇದನ್ನು ಆಲ್ರೆಡಿ ರಾಜಪತ್ರದಲ್ಲಿ ಇದೆ. ಸೊ ಯಲಹಂಕದಲ್ಲಿ 4 ಜಾಗದಲ್ಲಿ 5 ಆಗಿದೆ. KR ಪುರದಲ್ಲಿ 9 ಜಾಗದಲ್ಲಿ 13 ಆಗಿದೆ. ಬೆಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ
7 ಜಾಗದಲ್ಲಿ 10 ಆಗಿವೆ ವಾರ್ಡ್. ಯಶವಂತಪುರದಲ್ಲಿ 5 ಈಗ ಎಂಡ್ ಆಗಿವೆ. ರಾಜರಾಜೇಶ್ವರಿ ನಗರ 9 ಇದ್ದವು 14 ಆಗಿವೆ. ದಾಸರಹಳ್ಳಿ 8 ಇದ್ದವು 12 ಆಗಿವೆ. ಮಹಾಲಕ್ಷ್ಮಿ ಲೇಔಟ್ 7 ಇತ್ತು 9 ಆಗಿದೆ. ಮಲ್ಲೇಶ್ವರಂ 7 ಇತ್ತು 7 ಇದೆ. ಹೆಬ್ಬಾಳ 8 ಇತ್ತು 8 ಇದೆ. ಪುಲಕೇಶಿ ನಗರ 7 ಇತ್ತು 7 ಇದೆ. ಸರ್ವಂಗ ನಗರ 8 ಇಂದ 10 ಆಗಿದೆ. ಸಿ ವಿ ರಾಮನ್ ನಗರ 7 ಇಂದ 9 ಆಗಿದೆ. ಶಿವಾಜಿನಗರ 7 ಇಂದ 6 ಆಗಿದೆ. ಶಾಂತಿನಗರ 7 ಇಂದ 7 ಇದೆ. ಗಾಂಧಿನಗರ 7ಗೆ 7 ಇದೆ. ರಾಜಾಜಿನಗರ 7ಗೆ 7 ಇದೆ. ಗೋವಿಂದರಾಜನಗರ 9ಗೆ 10 ಇದೆ. ವಿಜಯಪುರ 8ಗೆ CGMP HTTP ಅದಲ್ಲ, ನಾನು ಲೋಡ್ ಮಾಡಿದ್ಮೇಲೆ ಆಗ್ತದಲ್ಲ. ಈಗ ಇದನ್ನು ನಿಮಗೆ ಈಗ ವೆಬ್ಸೈಟ್ ಇದೆ ಅಂತ ಹೇಗೆ ಗೊತ್ತಾಯಿತು? ನಾನು ಈಗ ತಂದ್ಕೊಂಡು ಬರುತ್ತೆ. ಇಟ್ ವಿಲ್ ನಾಟ್ ಕಮ್ ಬಿಕಾಸ್ ಆ ಗಜೆಟ್ ನೋಟಿಫಿಕೇಶನ್ದು ನಾವು ನಂಬರ್ ಹಾಕ್ಕೊಳ್ಬೇಕು ಈಗ ಮ್ಯಾಪ್ಸ್ ಮೇಲೆ. ಅದರ್ವೈಸ್ ನೀವು ಯಾರ್ದು ಇದಂತ ಹೇಳಬೇಕಾಗಲ್ಲ. ಇಟ್ ಈಸ್ ಲಿಂಕ್ಡ್ ಟು ದ್ಯಾಟ್. ನಾಳೆ ನಾವು ಏನಾದರೂ ಲೋಡ್ ಮಾಡ್ಬೋದಲ್ಲ. ಸೊ ದ್ಯಾಟ್ ಈಸ್ ನಾಟ್ ಲಿಂಕ್. ಇಟ್ ವಿಲ್ ಬಿ ಅವೈಲೇಬಲ್ ಅಟ್ 4 PM. ಅಲ್ಲಿ ಹೋಗಿ ತಾವು ಎಲ್ಲ ಸೆನ್ಸಸ್ ಬ್ಲಾಕ್ ಇದಕ್ಕೆ ಏನಿದೆ ಅಲ್ಟಿಮೇಟ್ಲಿ ಪೂರ್ಣವಾಗಿ ಸೆನ್ಸಸ್ ಬ್ಲಾಕ್ ತಗೊಂಡು ನಾವು ಹಾಕ್ತಾ ಬರ್ತಾ ಇದ್ದೀವಿ ವಾರ್ಡ್ನಲ್ಲಿ. ಸೊ ಆ ಸೆನ್ಸಸ್ ಬ್ಲಾಕ್ಸ್ ನಾವು ಬರ್ತಿದ್ದೇವೆ ಫ್ರಮ್ ದ ಸೆನ್ಸಸ್ ಇದರಿಂದ ಆಫೀಸಿಂದ ಮಾಡಿದು ಫುಲ್ ಸೆನ್ಸಸ್ ಬ್ಲಾಕ್ಸ್ ಅದರಲ್ಲಿ ಇರುವುದರಿಂದ ಕ್ಲಿಕ್ ಮಾಡಿದರೆ ಬ್ಲಾಕ್ ಅಂತ ಬರ್ತಾ ಇದೆ. ಸೊ ಅದಕ್ಕೆ ಫುಲ್ ಈ ಪ್ಲಾಟ್ಫಾರ್ಮ್ನಲ್ಲಿ ಕೊಟ್ಟರೆ ಮಾತ್ರ ಇಟ್ ವಿಲ್ ಬಿ ಯೂಸ್ಫುಲ್. ಹೀಗಾಗಿ ಫಿಸಿಕಲ್ ಮ್ಯಾಪ್ ಕೊಡ್ತೀವಿ, ಈ ಪ್ಲಾಟ್ಫಾರ್ಮ್ ಇಲ್ಲಿ ಅವೈಲೇಬಲ್ ಫ್ರಮ್ 4 PM ಆಗುವಾಗ. ಅದಕ್ಕೆ ನಾಳೆ ಪೇಪರ್ ಪಬ್ಲಿಕೇಶನ್ ಮಾಡ್ತಾ ಇದ್ದೇವೆ. ಇದು ನಮ್ಮದು ಅಧಿಕೃತವಾಗಿ ಒಂದು ಪೇಪರ್ ಪಬ್ಲಿಕೇಶನ್ ಹಾಕಿ ಜನರಿಗೆ ಇವತ್ತು ಬಂದಿದೆ ಎಲ್ಲ ಪೇಪರ್ನಲ್ಲಿ ಗೌರ್ಮೆಂಟ್ ಮಾಡಿರುವ ಪ್ರಶ್ನೆ ಬಂದಿದೆ. BBMP ಮಾಡಿರುವ ಪ್ರಶ್ನೆ ನಾಳೆ ಅದನ್ನು ನಾವು ಬರೀತೀವಿ. ಇವೆಲ್ಲ ರಾಜ್ಯದಲ್ಲಿ ಆಗಿದೆ. ನಮಗೆ ಅಲ್ಲಿನೇ ಕೊಟ್ಟಿದ್ದಾರೆ 436 ನಂಬರ್ ಯಾವುದು ನಂಬರ್ ಕೊಟ್ಟಿದ್ದಾರೆ ಬಜೆಟ್ನಲ್ಲಿ. ಅಲ್ಲಿ ಯಾರ್ಯಾರಿಗೆ ಆಸಕ್ತಿ ಅಲ್ಲಿ ತಿಳಿಸಬೇಕು ಅಂತ ಹೇಳಿ ಅದು 15 ದಿವಸ ಟೈಮ್ ಇದೆ. ಸೊ ಅಲ್ಲಿ ಒಂದು ಇಲ್ಲಿ ನೋಡಿಬಿಟ್ಟು ಇಲ್ಲಿ ನಾವು ಈ ಪ್ಲಾಟ್ಫಾರ್ಮ್ನಲ್ಲಿ ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನಾವು ಪ್ಲಾಟ್ಫಾರ್ಮ್ ಮಾಡುವಾಗ ಅದರಲ್ಲಿ ಇತ್ತು, ಬಟ್ ಇಟ್ ಇಸ್ ನಾಟ್ ರಿಟರ್ನ್. ಗವರ್ಮೆಂಟ್ has said that it is to be received in that office. So we will not allow that. So that ನಾವು ಸೈಟ್ನಲ್ಲಿ ನೋಡ್ಬೋದು, ಚೆಕ್ ಮಾಡ್ಬೋದು ಏನಿದೆ ಎಲ್ಲ ಪ್ರವೃತ್ತಿಯಲ್ಲಿ. ಎಸ್, ಅದರಲ್ಲಿ ನೀವು ಈ ರಾಜಪತ್ರದಲ್ಲಿ ಇದೆ ಎಲ್ಲಿ ಹಾಕಬೇಕು ಅಂತ. ಮತ್ತು ಇವತ್ತು ಪೇಪರ್ನಲ್ಲಿ ಕೂಡ ಬಂದಿದೆ ಅದು. ಇಲ್ಲ ಫಿಸಿಕಲ್ ಆಗಿ ಕೊಡಬೇಕು ಅಂತ ಇಲ್ಲ. ACS ಆಫೀಸ್ 436 4ನೇ ಮಾಡಿ ಇದೆ. ಹೆಬ್ಬಾಳ 8 ಇತ್ತು 8 ಇದೆ. ಪುಲಕೇಶಿ ನಗರ 7 ಇತ್ತು 7 ಇದೆ. ಸರ್ವಂಗ ನಗರ 8 ಇಂದ 10 ಆಗಿದೆ. ಸಿ ವಿ ರಾಮನ್ ನಗರ 7 ಇಂದ 9 ಆಗಿದೆ. ಶಿವಾಜಿನಗರ 7 ಇಂದ 6 ಆಗಿದೆ. ಶಾಂತಿನಗರ 7 ಇಂದ 7 ಇದೆ. ಗಾಂಧಿನಗರ 7ಗೆ 7 ಇದೆ. ರಾಜಾಜಿನಗರ 7ಗೆ 7 ಇದೆ. ಗೋವಿಂದರಾಜನಗರ 9ಗೆ 10 ಇದೆ. ವಿಜಯಪುರ 8ಗೆ 9 ಇದೆ. ಚಾಮರಾಜಪೇಟೆ 7ಗೆ 6 ಇದೆ. ವಿಜಯನಗರ 8ಗೆ 9 ಇದೆ. ಚಾಮರಾಜಪೇಟೆ 7ಗೆ 6, ಚಿಕ್ಕಪೇಟೆ 7ಗೆ 7, ಬಸವನಗುಡಿ 6ಗೆ 7, ಪದ್ಮನಾಭನಗರ 8ಗೆ 10, BTM ಲೇಔಟ್ 8ಗೆ 9, ಜಯನಗರ 7ಗೆ 6, ಮಹಾದೇವಪುರ 8ಗೆ 13, ಬೊಮ್ಮನಹಳ್ಳಿ 8ಗೆ 14, ಬೆಂಗಳೂರು ದಕ್ಷಿಣ 7ಗೆ 12, ಆನೇಕಲ್ 1ಗೆ 1. ಇವೇನಾಗಿದೆ ಪಾಪ್ಯುಲೇಷನ್ ಗ್ರೋತ್ ಇದೆ. ಒಂದು 4 ಏರಿಯಾಗೆ ಇಟ್ಕೊಂಡು ಮಾಡ್ತಿರೋದ್ರಿಂದ 4 ಏರಿಯಾಗೆ ಸ್ವಲ್ಪ ಕಡಿಮೆ ಆಗಿ ಔಟ್ಸೈಡ್ ಏರಿಯಾ ಪೆರಿಫೆರಲ್ ಏರಿಯಾಗೆ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಆಗಿದೆ. ಈ 2021-22 ಸೆನ್ಸಸ್ ಬಂದರೆ 21 ಸೆನ್ಸಸ್ ರಿಪೋರ್ಟ್ ಬಂದರೆ ಇನ್ನೂ ಜಾಸ್ತಿ ಪೆರಿಫೆರಲ್ ಏರಿಯಾಗೆ ಗ್ರೋತ್ ರೇಟ್ ಇದೆ. ಬಟ್ ಅದು ನಮಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಿಲ್ಲ. ಬಿಕಾಸ್ ನಮಗೆ ಡೇಟ್ ಪ್ರಕಾರ ಮತ್ತು ಏನಾಗಿದೆ, ತಾವು ಅದು ರಾಜಪತ್ರದಲ್ಲಿ ಓದಿದರೆ ಅದು 159 ಇದೆ ಕನ್ನಡ, 113 ಪೇಜಸ್ ಇದೆ ಇಂಗ್ಲೀಷ್. ಅದರಲ್ಲಿ ಆಗ ಯಾವ ಬರ್ತಾ ಇದೆ, ಗಡಿ ಏನೇನು ಇದೆ ಅಂತ ಮಾತ್ರ ನೋಟಿಫೈ ಆಗಿರ್ತದೆ.
ಗೆಜೆಟ್ ನೋಟಿಫಿಕೇಶನ್ ಆದ ನಂತರ ಅದಕ್ಕೆ ನಂಬರ್ ಹಾಕ್ಕೊಂಡು ನಾವು ಮ್ಯಾಪ್ ಪಬ್ಲಿಷ್ ಮಾಡಬೇಕು. ಹೀಗಾಗಿ ಅದು ಪಬ್ಲಿಕೇಶನ್ ಮ್ಯಾಪ್ ನಂಬರ್ ಹಾಕಿ ಪ್ರಿಂಟ್ಔಟ್ ತೆಗಿತಾ ಇದ್ದೇವೆ. 3-4 ಗಂಟೆಗೆ ನಾವೆಲ್ಲ JC ಕಡೆ ಕರೆದಿದ್ದೇವೆ, ಅವರಿಗೆ ಆ ಮ್ಯಾಪ್ ಕೊಡ್ತೇವೆ. JC ಆಫೀಸ್ನಲ್ಲಿ ಆ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ವಾರ್ಡ್ನ ಮ್ಯಾಪು ಮಾಹಿತಿ ಇರುತ್ತದೆ, ಅಲ್ಲಿ ನೋಟಿಫೈ ಮಾಡ್ತಾರೆ. ಚೀಫ್ ಕಮಿಷನರ್ ಆಫೀಸ್ನಲ್ಲಿ ಫುಲ್ ಒಂದು ಸೆಟ್ಟಿಗೆ ಇಟ್ಕೊಳ್ತೇವೆ. ಅದು ಭೌತಿಕವಾಗಿ ಇರ್ತಕ್ಕಂಥ ವಿಚಾರ, ಭೌತಿಕ ಇದನ್ನು ದಾಖಲೆ. ಆದರೆ ಯಾಕಂದರೆ 198 ವಾರ್ಡ್ಗೆ 198 ಇದ್ದರೆ ಆ ವಾರ್ಡ್ ಆಫೀಸ್ಗೆ ಹೋಗಬೇಕಾಗಿತ್ತು. ಬಟ್ ಆ ವಾರ್ಡ್ ಜನರಿಗೆಲ್ಲ ಕೂಡ ಈಗ ವಿಭಜನೆ ಆಗಿರೋದ್ರಿಂದ ಅಲ್ಲಿ ನಾವು ಮಾಡಲಿಕ್ಕೆ ಆಗ್ತಾ ಇಲ್ಲ. JC ಆಫೀಸ್ ಮತ್ತು ಈ ಪ್ಲಾಟ್ಫಾರ್ಮ್ನಲ್ಲಿ ನಾವು www.bpmp-delimitation2022.com BPMP ಆಮೇಲೆ ನಾನು ಲೋಡ್ ಮಾಡಿದ್ರೆ ಈಗ ವೆಬ್ಸೈಟ್ ಇದೆ ಅಂತ ಗೊತ್ತಾಯಿತು. ನಾನು ಈಗ ತೆಗೆದುಕೊಂಡು